ಪಾರ್ವತಿ, ನೀನು ಮದುವೆ ಆದಾಗಿಂದ ಇದೇ ಫಸ್ಟ್ ಟೈಮ್ ಹೊರಗಡೆ ಕರ್ಕೊಂಡು ಹೋಗು ಅಂತ ಕೇಳಿದ್ದು. ಏನಾದರೂ ಕೊಡಿಸ್ತೀನಿ ಬಾ ಅಂದರೆ ಏನು ಬೇಡ ಅಂತಿರ್ತೀಯ ಯಾವಾಗಲೂ. ಇವತ್ತಾದರೂ ಒಪ್ಕೊಂಡಿಯಲ್ಲ, ನನಗಂತೂ ಫುಲ್ ಖುಷಿ ಆಗ್ತಿದೆ. ಇವತ್ತು ಆರಾಮಾಗಿ ಫಿಲ್ಮ್ ನೋಡಿಕೊಂಡು ಊಟ ಮಾಡಿಕೊಂಡು ಜಾಲಿಯಾಗಿ ತಿರುಗಾಡಿ ಮನೆಗೆ ಹೋಗೋಣ. ಇವತ್ತು ಯಾಕೋ ನನಗೆ ತುಂಬ ತಲೆ ನೋಯ್ಸ್ದಂಗೆ ಆಗ್ತಾ ಇದೆ ರೀ. ಅದಕ್ಕೆ ಮೈಂಡ್ ಫ್ರೆಶ್ ಆಗಲಿ ಅಂತ ಹೊರಗಡೆ ಹೋಗೋಣ ಅಂತ ಕೇಳಿದೆ. ಹೆಂಗೋ ಇಬ್ಬರು ಲೀವ್ ಆಗಿಬಿಟ್ಟಿದ್ದೀವಲ್ಲ, ಅದಕ್ಕೆ ಈ ದಿನ ಎಲ್ಲ ಯಾಕೆ ವೇಸ್ಟ್ ಆಗೋದು ಅಂತ ಡಿನ್ನರಿಗೆ ಕರ್ಕೊಂಡೋಗಿ ಅಂತ ಕೇಳಿದ್ದು. ರಾಧಿಕಾ, ನೀನು ಈಗೀಗ ಗಿಫ್ಟ್ ಸರಿಯಾಗಿ ಕೊಡ್ತಾನೇ ಇಲ್ಲ. ಅವಾಗೆಲ್ಲ ನೋಡು, ಎಷ್ಟು ದಿನ ಗಿಫ್ಟ್ ಏನಾದರೂ ಒಂದು ತರೋದು ಅಥವಾ ಏನಾದರೂ ಒಂದು ಕೊಡಿಸೋದು, ಇಲ್ಲ ಫಿಲ್ಮ್ಗೆ ಹೋದಾಗೆಲ್ಲ ನೀನೇ ದುಡ್ಡು ಕೊಡ್ತಾ ಇದ್ದೆ, ಏನಾದರೂ ತಿನ್ನೋಕೆ ಹೋದ್ರೂ ನೀನೇ ದುಡ್ಡು ಪೇ ಮಾಡ್ತಾ ಇದ್ದೆ. ಈಗೀಗ ನಾನೇ ಪೇ ಮಾಡೋ ಥರ ಆಗಿದೆ. ನಿನಗೆ ನನ್ನ ಮೇಲೆ ಲವ್ ಕಡಿಮೆ ಆಗಿಬಿಟ್ಟಿದೆ ರಾಧಿಕಾ. ಕಿರಣ್ ಹೇಳಿದ್ನಲ್ಲ, ಮನೇಲಿ ದುಡ್ಡು ಕೊಡ್ತಾ ಇಲ್ಲ. ಈಗಲೂ ನನ್ನ ಕಡೆ ಏನೂ ಇರಲಿಲ್ಲ. ಮೊನ್ನೆ ನಮ್ಮ ಅಪ್ಪನ ತಂಗಿ ಬಂದಿದ್ದರು, ಅವ್ರು ದುಡ್ಡು ಕೊಟ್ಟಿದ್ರು. ಅದರಲ್ಲೇ ನಿಮ್ಗೀಗ ಹೊರಗಡೆ ಹೋಗೋಣ ಅಂತ ಕರ್ಕೊಂಡೋಗಿದ್ದೆ. ಪಾರ್ವತಿ, ಅಲ್ಲಿ ಮುಂದೆ ಒಂದು ಬೈಕ್ ಹೋಗ್ತಾ ಇದೆಯಲ್ಲ, ಅದೇ ಕೆಂಪು ಕಲರ್ ಗಾಡಿ, ಅಲ್ಲಿ ಹಿಂದೆ ಇರೋದು ನಂಗೆ ಯಾಕೋ ರಾಧಿಕಾ ಅಂತ ಅನ್ನಿಸ್ತಾ ಇದೆ. ಅದೇ ಅವಳ ಡ್ರೆಸ್ ಅಲ್ವಾ? ಯಾವುದು ಅದು ಮುಂದೆ ಇದೆಯಲ್ಲ ಅದಾ? ಹೌದು, ಅದು ರಾಧಿಕಾ ಥರನೇ ಕಾಣಿಸ್ತಾ ಇದ್ದಾಳೆ. ಪಾರ್ವತಿ, ನೀನು ಮುಖಕ್ಕೆ ಕಟ್ಕೋದು ಸೀರೆ ಸೆರಗು ತೊಗೊಂಡು, ನಾನು ಮುಖಕ್ಕೆ ಏನಾದರೂ ಖರ್ಚಿಫ್ ಅಂಥದ್ದು ಏನಾದರೂ ಕಟ್ಕೋತೀನಿ. ಅವರಿಬ್ಬರನ್ನ ಫಾಲೋ ಮಾಡೋಣ, ಅವರೇ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ ಇವತ್ತು. ಪಾರ್ವತಿ, ಅದು ರಾಧಿಕಾನೇ. ಹೌದು ರೀ, ನನಗೂ ಶಾಕ್ ಆಗ್ತಾ ಇದೆ. ನಾವು ಅವತ್ತು ನೋಡಿದಂಗಾದ್ರೆ ಇವರೇ ಅನಿಸುತ್ತೆ. ಪಾರ್ವತಿ, ಇವನೇ. ಅವತ್ತು ನಾನು ಇವನ ಮುಖನ ಸರಿಯಾಗಿ ನೋಡಿದೆ, ಆದರೆ ರಾಧಿಕಾ ಮುಖ ನೋಡೋಕ್ಕಾಗಲಿಲ್ಲ. ಸ್ಕಾರ್ಫ್ ಕಟ್ಕೊಂಡಿದ್ಲಲ್ಲ, ಹಂಗಾಗಿ ನೋಡೋಕ್ಕಾಗಲಿಲ್ಲ. ಆದರೆ ಇವನು ಮಾತ್ರ ನಂಗೆ ಸರಿಯಾಗಿ ನೆನಪಿದ್ದಾನೆ. ಇವನ ಬೈಕು ಮತ್ತು ಇವನ ಮುಖ ಎಲ್ಲ ಸರಿಯಾಗಿ ನೋಡ್ಕೊಂಡಿದ್ದೆ ನಾನು ಅವತ್ತು. ಅಲ್ಲ, ಈ ರಾಧಿಕಾ ಕಾಲೇಜಲ್ಲಿ ಇರೋದು ಬಿಟ್ಟು ಇಷ್ಟೊತ್ತಲ್ಲಿ ಹಿಂಗೆ ಬೈಕಲ್ಲೆಲ್ಲ ತಿರುಗಾಡ್ತಿದ್ದಾಳಲ್ಲ, ಅವತ್ತಂಗಾದ್ರೆ ನಾವು ನೋಡಿದ್ದು ಇದೇ ಹುಡುಗಿನೇ ರೀ. ಇವಾಗ ಏನು ಮಾಡೋಣ ರೀ? ನಂಗಂತೂ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆದರೆ ಈಗ ಸದ್ಯ ಅವ್ರಿಬ್ಬರನ್ನ ಫಾಲೋ ಮಾಡಬೇಕು. ಓಕೆ, ಬಾಯ್ ಡಾರ್ಲಿಂಗ್, ಟೇಕ್ ಕೇರ್. ಬಾಯ್ ಕಿರಣ್. ಏನು, ಈ ವಿಷಯ ದೀಪಗೂ ಗೊತ್ತಾ? ಇಬ್ಬರು ಗೊತ್ತಿದ್ದೆ ಹಿಂಗೆಲ್ಲ ಮಾಡ್ತಾ ಇದ್ದಾರಾ? ಏನು ಪಾರ್ವತಿ ಇದು? ರಾಧಿಕಾ, ಈಗೇನು ಮಾಡೋದು? ಇನ್ನೂ ಕ್ಲಾಸಸ್ ಇದೆ, ಹೋಗೋಣವಾ ಅಥವಾ ಮನೆಗೆ ಹೋಗ್ಬಿಡೋಣ? ಏನು ಕ್ಲಾಸ್ ಕೇಳ್ತೀಯ? ಬಾರೆ, ನಾವು ಓದೋದು ಅಷ್ಟರಲ್ಲಿದೆ. ಮನೆಗೆ ಹೋಗಿ ಆರಾಮಾಗಿ ಟಿ ವಿ ನೋಡ್ಕೊತ ಕುಂತ್ರೆ ಆಯಿತು. ನಾವೇನು ಓದಿ ಜಾಬ್ ಮಾಡೋದು ಅಷ್ಟೇ ಐತೆ, ಯಾಕೆ ಕಷ್ಟಪಡಬೇಕು? ಸುಮ್ಮನೆ ಮನೆಯಾಗ ಹೋಗಿ ಆರಾಮಾಗಿ ಊಟ ಮಾಡಿಕೊಂಡು ಟಿ ವಿ ನೋಡ್ಕೋ ಅಂತ ಇದ್ಬಿಟ್ರೆ ಆಯಿತು. ಸರಿ, ಮನೇಲಿ ಕೇಳಿದ್ರೆ ಏನು ಹೇಳೋಣ? ಅಂದರೆ ಕ್ಲಾಸ್ ಇರಲಿಲ್ಲ, ಮಧ್ಯಾಹ್ನನೇ ಬಿಟ್ಟರು ಅಂತ ಹೇಳ್ಬಿಟ್ರೆ ಆಯಿತು. ಸರಿ ಬಾ, ಹಂಗಾದ್ರೆ ಹೋಗೋಣ. ನಾನು ನೋಡಿದ್ರೆ ಕಷ್ಟಪಟ್ಟು ಇವ್ರಿಗೆ ಇಷ್ಟು ದೊಡ್ಡ ಕಾಲೇಜಲ್ಲಿ ಓದಿಸ್ತಾ ಇದ್ರೆ ದುಡ್ಡೆಲ್ಲ ವ್ಯರ್ಥ ಮಾಡಿ, ಇವ್ರು ನೋಡಿದ್ರೆ ಹಿಂಗೆ ಫಿಲಮು ಪಾರ್ಕು ಅಂತ ತಿರುಗಾಡ್ತಿದ್ದಾರೆ ಓದೋದು ಬಿಟ್ಟು. ಇದೇ ಇವ್ರಿಗೆ ಇವತ್ತು. ಈ ಒಂದು ಚಂದಕ್ಕೆ ಕಾಲೇಜ್ ಬೇರೆ ಕೇಡು, ಓದು ಬೇರೆ ಕೇಡು ಇವ್ ಮಕ್ಕಕ್ಕೆ. ಪಾರ್ವತಿ, ಬೇಜಾರು ಮಾಡ್ಕೋಬೇಡ. ಇವತ್ತು ಡಿನ್ನರಿಗೆ ಕರ್ಕೊಂಡು ಹೋಗ್ತೀನಿ. ಫಿಲ್ಮ್ ಏನು ಬೇಡ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋಗೋಣ. ಈ ಸಂಡೇ ಹೋದರೆ ಆಯಿತು. ಈಗ ಒಂದು ಜ್ಯೂಸ್ ಕುಡಿದು ಅಥವಾ ಏನಾದರೂ ಒಂದು ತಿಂದು ಲೈಟಾಗಿ ಮನೆಗೆ ಹೋಗೋಣ ಬೇಗ. ಸರಿ ರೀ, ಡಿನ್ನರ್ ಕೂಡ ಬೇಡ ಅಂದರೆ ಬೇಡ, ಮನೆಗೆ ಹೋಗೋಣ ಅಂದರೆ ಹೋಗೋಣ. ಇಲ್ಲ, ನಿಂಗೆ ಡಿನ್ನರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಲ್ಲ, ಕರ್ಕೊಂಡು ಹೋಗ್ತೀನಿ. ಅಕ್ಕಿ ಮೇಲೆ ಇರೋ ಸಿಟ್ಟನ್ನು ಯಾಕೆ ನಮ್ಮಿಬ್ಬರು ಒಳ್ಳೆ ಮೂಮೆಂಟ್ ಹಾಳು ಮಾಡ್ಕೊಳ್ಳೋದು. ಬೇಗ ಜ್ಯೂಸ್ ಅಂಥದ್ದು ಏನಾದರೂ ಕುಡ್ದು ಹೋಗ್ಬಿಡೋಣ. ಅವ್ರಿಗೆ ಯಾವಾಗ ಹೋಗಿ ಕ್ಲಾಸ್ ತಗೋತೀನೋ ಅಂತ ನಂಗೆ ಸಮಾಧಾನನೇ ಆಗ್ತಾಯಿಲ್ಲ. ರಾಧಿಕಾ. ಯಾಕನ್ನದ, ಏನಾಯಿತು? ಯಾಕಂಗೆ ಒಂದೇ ಸಮಯ ಕಿರ್ಚ್ತಾ ಇದೆಯಾ? ಆ ಹುಡುಗಿರು ಈಗ ಕಾಲೇಜ್ ಮುಗಿಸ್ಕೊಂಡು ಪಾಪ ಸುಸ್ತಾಗಿ ಬಂದಿದ್ದಾರೆ, ಊಟ ಮಾಡಿ ಈಗ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಈಗ ಜಸ್ಟ್ ಮಲ್ಕೊಂಡ್ರು ನೋಡು. ಯಾಕೆ ನೀವು ಇವತ್ತು ಮಧ್ಯಾಹ್ನನೇ ಬಂದುಬಿಟ್ಟಿರಲ್ಲ? ಹೋಗಿಲ್ಲ ಆಫೀಸ್ಗೆ ಇಬ್ಬರು? ಅಮ್ಮ, ನನಗೆ ಸಿಟ್ಟು ನೆತ್ತಿಗೆ ಇರ್ತಾ ಇದೆ. ನಾನು ಕರೆದಿದ್ದು ರಾಧಿಕಾನ. ನೀನು ಸ್ವಲ್ಪ ಸುಮ್ಮನೆ ಬಿಡಮ್ಮ, ಫಸ್ಟ್ ಆಕಿನ ಕರಿ. ಅಲ್ಲಲ್ಲ, ಆಕಿ ಮಕ್ಕಂಡಾಳ. ಏನು ಹೇಳು, ಏನಾಯ್ತಂಥದ್ದು? ಯಾಕಷ್ಟು ಸಿಟ್ನಾಗ ಇದೆಯಲ್ಲ, ಏನಾಯಿತು? ರಾಧಿಕಾ, ದೀಪಾ, ಏನಣ್ಣ ನಿಂದು? ಯಾಕಂಗೆ ಕಿರ್ಚ್ತಾ ಇದೆಯಾ? ಒಳ್ಳೆ ನಿದ್ದೆ ಬಂದಿತ್ತು ನಿಂದು ಅಂದತ್ತಾಗ. ಏನು ಹೇಳು? ಹೌದಣ್ಣ, ಒಳ್ಳೆ ನಿದ್ದೆ ಹತ್ತಿತ್ತು ಗೊತ್ತಾ. ಎಷ್ಟು ಟಯರ್ಡಾಗಿ ಬಂದಿದ್ವಿ ಕಾಲೇಜ್ಗೆ ಹೋಗಿ. ನೀನು ನೋಡಿದ್ರೆ ಒಳ್ಳೆ ಯಾಕಂಗೆ ಕಿರ್ಚ್ತಾ ಇದೆಯಾ? ಓಹೋ, ಕಾಲೇಜ್ಗೆ ಹೋಗಿ ಬಂದಿರಾ? ಯಾಕೆ ಮಧ್ಯಾಹ್ನನೇ ಬಂದುಬಿಟ್ರಿ? ಯಾಕಂದರೆ ಕಾಲೇಜು ಮಧ್ಯಾಹ್ನಕ್ಕೆ ಬಿಡ್ತು, ಏನು ಕ್ಲಾಸಸ್ ಇರಲಿಲ್ಲ, ಹಂಗಾಗಿ ಬಂದುಬಿಟ್ವಿ. ಅದೇನೋ ಹಂಗೆ ಕೇಳ್ತಿದ್ಯಾ? ಮತ್ತು ದಿನ ನೋಡ್ತಿಲ್ವಾ ಕಾಲೇಜ್ಗೆ ಹೋಗಿ ಬರ್ತಾ ಇದ್ದಾರೆ, ಬಾಕ್ಸ್ ಎಲ್ಲ ತೊಗೊಂಡೋಗ್ತಾರಾ, ಮತ್ತು ಕಾಲೇಜ್ಗೆ ಹೋಗಿದ್ರಾ ಅಂತ ಏನು ರಾಗ ತೆಗೆದು ಕೇಳ್ತಾ ಇದೆಯಾ? ಇರಮ್ಮ, ನಾನು ಮಾತಾಡ್ತೀನಿ. ಇವ್ರ ಕಾಲೇಜು ಪ್ರಿನ್ಸಿಪಲ್ ಫೋನ್ ಮಾಡಿದ್ದ ನನಗೆ. ಏನೋ ರಾಧಿಕಾ ಸರಿಯಾಗಿ ಕ್ಲಾಸಿಗೆ ಬರ್ತಾ ಇಲ್ಲ, ಆಕಿದು ಅಟೆಂಡೆನ್ಸ್ ಕೂಡ ಎಲ್ಲ ಶಾರ್ಟೇಜ್ ಆಗ್ತಾ ಇದೆ, ಯಾಕೆ ಕಾಲೇಜಿಗೆ ಬಂದಿಲ್ಲ, ಯಾಕೆ ಬರ್ತಾ ಇಲ್ಲ ಅಂತ ನನಗೆ ಫೋನ್ ಮಾಡಿದರು. ಮತ್ತು ರಾಧಿಕಾ ಕಾಲೇಜ್ಗೆ ಹೋಗ್ತಾ ಇದ್ರೆ ಆ ಪ್ರಿನ್ಸಿಪಲ್ಗೇನು ಹುಚ್ಚಿಡ್ದಿದ್ಯಾ ಫೋನ್ ಮಾಡಿ ನಿಮ್ಮ ತಂಗಿ ಯಾಕೆ ಕಾಲೇಜಿಗೆ ಬರ್ತಾ ಇಲ್ಲ ಅಂತ ನನಗೆ ಫೋನ್ ಮಾಡೋಕ್ಕೆ? ಈಕಿ ದಿನ ಕಾಲೇಜ್ಗೆ ಹೋಗ್ತಾ ಇದ್ದಾಳಲ್ಲ, ಮತ್ತು ಅಲ್ಲಿ ಪ್ರಿನ್ಸಿಪಲ್ ಯಾಕೆ ಕೇಳಿದ್ರು ಕಾಲೇಜಿಗೆ ಯಾಕೆ ಬಂದಿಲ್ಲ ಅಂತ? ಹೇಳು ರಾಧಿಕಾ, ಯಾಕೆ ಹೋಗಿಲ್ಲ?
ಹೇಳ್ರಿ ಬಾಯ್ ಬಿಡ್ರಿ, ಏನು ಹಂಗೆ ಶಾಕ್ ಆಗಿದ್ದೀರಲ್ಲ. ನಾನೇನು ಅನ್ಕೊಂಡೆ ಇಷ್ಟು ದಿನ ಕಾಲೇಜ್ಗೆ ಹೋದ್ರು ಇವ್ರಿಗೆ ಸರಿಯಾಗಿ ಓದೋಕ್ಕೆ ಆಗ್ತಾ ಇಲ್ಲ, ಓದೋಕೆ ಕಷ್ಟ ಆಗ್ತಿದ್ದಂಗೈತೆ, ಅದಕ್ಕೆ ಫೇಲ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ನೀವು ನೆಟ್ಟಿಗೆ ಕಾಲೇಜ್ಗೆ ಹೋಗ್ತಾ ಇಲ್ಲ. ಕಾಲೇಜ್ಗೆ ಹೋಗಿಲ್ಲ ಅಂದರೆ ಇನ್ನಂಗೆ ಪಾಸ್ ಹೆಂಗೆ ಆಗ್ತೀರಾ? ಹೇಳು ರಾಧಿಕಾ, ದೀಪಾ, ಎಲ್ಲಿ ತಿರುಗ್ತಾ ಇದ್ದೀರಾ ದಿನ? ಕಾಲೇಜ್ಗೆ ಹೋಗ್ಲಾರ್ದಂಗೆ ಏನು ಮಾಡ್ತಾ ಇದ್ದೀರಾ? ಹೇಳ್ಬೇಕೀಗೆಲ್ಲ. ಆನಂದ, ಏನೋ ಹೇಳ್ತಿದ್ಯಾ? ಪ್ರಿನ್ಸಿಪಲ್ಲು ಫೋನ್ ಮಾಡಿದ್ರಾ? ಇವ್ರು ಕಾಲೇಜ್ಗೆ ಹೋಗ್ತಿಲ್ವಾ? ಮತ್ತೆ ದಿನ ಬ್ಯಾಗ್ ಹಾಕೊಂಡು ಹೋಗ್ತಾರಲ್ಲ ಬೆಳಗ್ಗೆ ಎದ್ದ ತಕ್ಷಣ. ಒಂದು ಕೆಲಸ ಮಾಡಂಗಿಲ್ಲ, ನೆಟ್ಟಿಗೆ ಕಾಲೇಜ್ಗೆ ಹೋಗ್ಬೇಕು ಅಂತ ಹೋಗ್ತಿರ್ತಾರೆ. ಮತ್ತು ಕಾಲೇಜ್ಗೆ ಹೋಗ್ಲಾರ್ದಂಗೆ ಎಲ್ಲಿಗೆ ಹೋಗ್ತೀರಾ ನೀವು? ರಾಧಿಕಾ, ನಿನ್ನೆ ಕೇಳ್ತಾ ಇರೋದು. ಅಪ್ಪ ಕೇಳ್ತಾ ಇದ್ದಾರಲ್ಲ ಎಲ್ಲಿಗೆ ಹೋಗ್ತಿದ್ದೀರಾ ಕಾಲೇಜ್ ಬಿಟ್ಟು ಅಂತ. ಹೇಳ್ರಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನೀವು ನೋಡಿದ್ರೆ ಕಾಲೇಜ್ಗೆ ಹೋಗ್ಲಾರ್ದಂಗೆ ಅಟೆಂಡೆನ್ಸ್ ಎಲ್ಲ ಶಾರ್ಟೇಜ್ ಇಟ್ಕೊಂಡು ಎಕ್ಸಾಮ್ ಬರೀಲಾರ್ದೆ ಓದ್ಲಾರ್ದೆ ನಾವು ನೋಡಿದ್ರೆ ಕಷ್ಟಪಟ್ಟು ಅಷ್ಟೊಂದು ಫೀಸ್ ಕಟ್ತಾ ಇದ್ವಿ, ದೊಡ್ಡ ದೊಡ್ಡ ಕಾಲೇಜಲ್ಲಿ ಓದಿಸ್ತಾ ಇದ್ವಿ. ನೀವು ಇದಾ ಮಾಡೋದು? ಏನಮ್ಮ ಸುಮ್ಮನಾಗ್ಬಿಟ್ಟಲ್ಲ, ಯಾವಾಗಲೂ ಮಕ್ಳು ಪರ ಬರ್ತಾ ಇದ್ದಲ್ಲ, ನನ್ನ ಮಕ್ಳು ಹಂಗೆ ಹಿಂಗೆ ಅಂತ. ಇವಾಗ ಯಾಕೆ ಮಾತಾಡ್ತಾ ಇಲ್ಲಲ್ಲ? ಕೇಳು, ಇಷ್ಟೊತ್ತಾಯ್ತು ಕೇಳಿ, ಇನ್ನೂ ಶಾಕಲ್ಲೇ ಇದ್ದಾರೆ, ಏನು ಮಾತಾಡ್ತಾನೆ ಇಲ್ಲ. ನೀನಾದರೂ ಕೇಳಮ್ಮ, ನಿನ್ನ ಮುದ್ದಿನ ಮಕ್ಕಳು ನಿನಗಾದರೂ ಉತ್ತರ ಕೊಡ್ತಾರಲ್ಲ, ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ ಎಲ್ಲ ಹೇಳ್ಬೋದು ನಿನಗಾದ್ರೆ. ಅಣ್ಣ, ಅದು ನೀನು ಏನಣ್ಣ ಸುಮ್ಮನೆ ಸುಳ್ಳು ಹೇಳ್ತಿದ್ಯಾ? ನಾವು ದಿನ ಕಾಲೇಜ್ಗೆ ಹೋಗ್ತಾ ಇದ್ದೀವಿ, ನಾವೆಲ್ಲೂ ತಿರುಗ್ತಾ ಇಲ್ಲ. ನೀನು ನೋಡಿದ್ರೆ ಏನಣ್ಣ ಹಿಂಗೆ ಸುಳ್ಳು ಹೇಳ್ತಿದ್ಯಾ? ನನಗೆ ಗೊತ್ತು ನಿಂಗೆ ಯಾಕೆ ಸುಳ್ಳು ಹೇಳ್ತಿದ್ಯಾ ಅಂತ. ನಿನ್ನೆ ಅದಕ್ಕೆ ನಾವು ಜಗಳ ಆಡಿದ್ದೀವಿ ಅಂತೇಳಿ ಈಗ ನಮ್ಮ ಮೇಲೆ ತಪ್ಪೋರ್ಸೋಕ್ಕೆ ಇಲ್ಲದೆ ಇರೋದೆಲ್ಲ ಹೇಳ್ತಿದ್ಯಾ? ಹೌದು, ಸುಳ್ಳು ಹೇಳ್ತಿದ್ದಾರಪ್ಪ. ಅಣ್ಣನ ಮಾತು ನಂಬೇಡಿ. ನಾವು ದಿನ ಕಾಲೇಜಿಗೆ ಹೋಗ್ತಾ ಇದ್ದೀವಿ. ಇವತ್ತು ಕಾಲೇಜ್ಗೆ ಹೋಗಿದ್ವಿ, ಕಾಲೇಜ್ ಮುಗಿಸ್ಕೊಂಡೇ ಬಂದ್ವಿ ಅಪ್ಪ. ಅಣ್ಣ ಅದಕ್ಕೆ ಸುಳ್ಳು ಹೇಳ್ತಿದ್ದಾರೆ. ಅವ್ರು ನಮ್ಮ ಮೇಲೆ ಸಿಟ್ಟಿಗೆ ಹಿಂಗೆ ಹೇಳ್ತಿದ್ದಾರಪ್ಪ, ನಂಬೇಡಿ. ಏನೋ ನಾನು ಸುಳ್ಳು ಹೇಳ್ತಿದ್ದೀನ? ನನಗೆ ನಿಮ್ಮ ಥರ ಸತ್ಯನ ಸುಳ್ಳು ಮಾಡೋದು, ಸುಳ್ಳನ್ನ ಸತ್ಯ ಮಾಡೋದು ನಂಗೆ ಗೊತ್ತಿಲ್ಲ. ಇದ್ದಿದ್ದೇ ಹೇಳ್ತಿದ್ದೀನಿ. ನಿಮ್ಮ ಪ್ರಿನ್ಸಿಪಲೇ ಕರೆದ್ಬಿಟ್ಟು ನಿಮ್ಮ ತಂಗಿರು ಯಾಕೆ ಕಾಲೇಜಿಗೆ ಬರ್ತಾ ಇಲ್ಲ, ಏನು ಪ್ರಾಬ್ಲಮ್ ಆಗಿದೆ ಅಂತ ನನಗೆ ಅಲ್ಲಿ ನಿಮ್ಮ ಕಾಲೇಜ್ ಹತ್ರನೇ ಕರೆಸಿ, ನಿಮ್ಮ CCTVಯಲ್ಲೆಲ್ಲ ನೀನು ರಾಧಿಕಾ, ನೀನು ನಿಮ್ಮ ಬಾಯ್ ಫ್ರೆಂಡ್ ಜೊತೆ ತಿರುಗಾಡಿದ್ದು ಮತ್ತು ಬೈಕ್ ಇಳಿಯೋದು, ಇಬ್ಬರು ಅಲ್ಲಿಂದನೇ ಬಸ್ ಹತ್ಕೊಂಡು ಹೋಗೋದು ಎಲ್ಲ ತೋರಿಸಿದ್ರು. ಪ್ರಿನ್ಸಿಪಲ್ ನನಗೆ ಫೋನ್ ಮಾಡಿ ನಿಮ್ಮ ತಂಗಿರು ಕಾಲೇಜಿಗೆ ಬರ್ತಾ ಇಲ್ಲ ಅಂತಂದಾಗ ನಂಗೆ ಹೆಂಗಾಯ್ತು ಗೊತ್ತಾ? ದಿನ ನೀವು ನೋಡಿದ್ರೆ ಕಾಲೇಜ್ಗೆ ಹೋಗ್ತಾ ಇದ್ದೀರಾ ಇಲ್ಲ ಅಂತ ಹೇಳಿದ ತಕ್ಷಣ ನಾನು ಅವ್ರ ಹತ್ರ ವಾದ ಮಾಡಿದೆ. ಇಲ್ಲ, ನಮ್ಮ ತಂಗಿರು ದಿನ ಕಾಲೇಜ್ಗೆ ಹೋಗ್ತಾ ಇದ್ದಾರಂತೆ. ಅವ್ರು ಇದು ಹಂಗಾದ್ರೆ ಕಾಲೇಜಿಗೆ ಬನ್ನಿ, ನಿಮಗೆಲ್ಲ ಪ್ರೂಫ್ ಸಮೇತ ತೋರಿಸ್ತೀನಿ ಅಂತ ಹೇಳಿದ್ರು. ನಾನು ಕಾಲೇಜಿಗೆ ಹೋದ್ಮೇಲೆ ಅಲ್ಲೆಲ್ಲ ಅವ್ರು ತೋರಿಸಿರೋ ಸಾಕ್ಷಿ ನೋಡಿ ನಾನೇ ದಂಗಾಗಿದ್ದೀನಿ. ಅಲ್ಲಿ ಅಟೆಂಡೆನ್ಸೇ ಇಲ್ಲಪ್ಪ, ಇವ್ರದ್ದು ಅಟೆಂಡೆನ್ಸ್ ಇಲ್ಲ, ಇವ್ರು ಕಾಲೇಜ್ಗೆ ಹೋಗ್ತಾ ಇಲ್ಲ. ಮತ್ತು ಅಲ್ಲೆಲ್ಲ ಬರೀ ಕಾಲೇಜ್ ಹತ್ರನೇ ಇರ್ತಾರೆ, ಹೊರಗಡೆನೆ ಅವ್ರ ಜೊತೆ ಹೋದೆ, ಇವ್ರ ಜೊತೆ ಹೋದೆ, ಅದು ಯಾವುದೋ ಹುಡುಗನ ಜೊತೆ ಬೈಕಲ್ಲೆಲ್ಲ ಸುತ್ತಾಡ್ತಾಳೆ, ಅಲ್ಲಿ ಇಳಿಯೋದು ಏರೋದು ಎಲ್ಲ ತೋರಿಸಿದ್ರು ಅವರು. ಅಪ್ಪ, ಇವ್ರು ಯಾಕೋ ನನಗೆ ಬಾಯಿ ಬಿಡಂಗೆ ಕಾಣಿಸ್ತಾ ಇಲ್ಲ. ಈ ವಿಷಯನ ನೀವೇ ಕೇಳಿದ್ರೆ ಸರಿ ಇರುತ್ತಪ್ಪ. ನನಗೆ ಮಾತು ಕೇಳಲ್ಲ ಇವರು. ನೀವೇ ಜೋರು ಮಾಡಿ ಕೇಳಿ, ಅದು ಯಾವ ಹುಡುಗನ ಜೊತೆ ಸುತ್ತಾ ಇದ್ದಾರೆ, ಅದೆಲ್ಲೆಲ್ಲಿಗೆ ಹೋಗ್ತಾ ಇದ್ದಾರೆ, ಆ ಹುಡುಗಗೂ ಈಕೆಗೆ ಏನು ಸಂಬಂಧ ಎಲ್ಲ ಕೇಳಪ್ಪ. ನಿಮ್ಮ ಪ್ರಿನ್ಸಿಪಲ್ ಮುಂದೆ ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ? ನಮ್ಮ ತಂಗಿ ನೋಡಿದ್ರೆ ಕಾಲೇಜಿಗೆ ಬರ್ತಾ ಇದ್ದಾರೆ ಅಂತ ನಾನು ಹೇಳ್ತಿದ್ದೀನಿ, ಅವ್ರು ನೋಡಿದ್ರೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಏನು ಅನ್ಸಲ್ಲ? ನೀವಿಬ್ರು ಮನೆಯವ್ರಿಗೆಲ್ಲ ಮೋಸ ಮಾಡ್ತಿದ್ದೀರಾ ಅಂತ ಅನ್ಸಲ್ವಾ? ಮೋಸ ಮಾಡ್ತಿದ್ದೀರಾ ಅಂತ ಅನ್ಸೋದೇನೋ, ನೀವು ಮೋಸನೇ ಮಾಡಿದ್ದೀರಾ ನೀವಿಬ್ರು ಸೇರಿ. ನಾಚಿಕೆ ಆಗ್ಬೇಕು ನಿಮ್ಮಿಬ್ಬರಿಗೆ. ರಾಧಿಕಾ, ದೀಪಾ, ನಿನ್ನೆ ಕೇಳ್ತಿರೋದು. ಬಾಯಿಗೆ ಏನು ಇಟ್ಕೊಂಡಿರಿ? ಯಾಕೆ ಬಾಯಿಗೆ ಮಾತು ಬರ್ತಾ ಇಲ್ವಾ? ನೀವು ಕಾಲೇಜ್ಗೆ ಹೋಗ್ತಿಲ್ವಾ ದಿನ? ಇಲ್ಲಿ ನಮಗೆ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಯಾವುದೇದೋ ಹುಡುಗರ ಜೊತೆ ಸುತ್ತಾಡಕ್ಕೆ ಹೋಗ್ತಾ ಇದ್ದೀರಾ? ನೀವು ಫೇಲ್ ಆಗಿರೋದು ನೋಡಿ ನಾನೇನೋ ಓದು ತಲೆಗೆ ಹತ್ತುತ್ತಾ ಇಲ್ಲ ಅಂತ ಹಂಗೆ ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ಇಂಥ ಕೆಲಸ ಮಾಡ್ತಾ ಇದ್ದೀರೇನೋ? ಯಾವ ಹುಡುಗನ ಜೊತೆ ನೀವು ತಿರುಗ್ತಾ ಇರೋದು? ಏನು ಆ ಹುಡುಗಗೂ ನಿಮ್ಗೆ ಏನು ಸಂಬಂಧ? ರೀ, ನೀವು ಹಂಗೆ ಮಾಡ್ತೀರಲ್ಲ, ಅಲ್ಲೇನೋ ತಪ್ಪಾಗಿದೆ ರೀ. ಈ ಹುಡುಗಿರು ದಿನ ಕಾಲೇಜಿಗೆ ಹೋಗ್ತಾರಪ್ಪ, ನನ್ನ ಮಕ್ಕಳು ಅಂತ ಕೆಲಸ ಮಾಡಲ್ಲ. ಇವನೇನೋ ಆನಂದ್ ನಿನ್ನೆ ತನ್ನ ಹೆಂಡತಿಗೆ ಬೈದ ಅಂತೇಳಿ ಏನೋ ಜಗಳ ಆಯ್ತಲ್ಲ, ಅದ್ರಿಚ್ಗೆ ಇವ್ರಿಬ್ರಿಗೆ ನಾಟಕ ಮಾಡ್ತಿದ್ದಾರೆ ಅಷ್ಟೇ. ನನ್ನ ಮಕ್ಳು ಹಂಗೆ ಅಂತ ಕೆಲಸ ಎಲ್ಲ ಮಾಡಂಗಿಲ್ಲ.